Hey hi guys, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತು ಸಂಡೇ ಸ್ಪೆಷಲ್ ನಾವಿಬ್ರು ಸೇರಿಕೊಂಡು ಸಾರಿ ನಮ್ಮ ಅಕ್ಕ ಸ್ಪೆಷಲ್ ಬಿರಿಯಾನಿ ಮಾಡ್ತಾ ಇದ್ದಾಳೆ. ನಾನು ಅದನ್ನ ನಿಮಗೆ ರೆಸಿಪಿ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. 2 ಮೀಡಿಯಮ್ ಸೈಜ್ ಫೈನ್ಲಿ ಚಾಪ್ಡ್ ಆನಿಯನ್, ಮೆಣಸಿನ್ಕಾಯಿ, ಸಾಂಬಾರ್ ಸೊಪ್ಪು, ಪುದೀನ, ಇದು ಫ್ರೆಶ್ ಬಿರಿಯಾನಿ ಲೀಫ್ ಆ್ಯಂಡ್ ಇದು ಎಲ್ಲ ಸ್ಪೈಸಸ್ ಆ್ಯಂಡ್ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಫ್ರೈಡ್ ಆನಿಯನ್, ಪೊಟ್ಯಾಟೊ ಫ್ರೈ, ಇದಕ್ಕೆ ಟರ್ಮರಿಕ್ ಮತ್ತು ಸಾಲ್ಟ್ ಹಾಕಿ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿರೋದು, 1 ಫುಲ್ ಲೆಮನ್, ಮತ್ತು ಇಲ್ಲಿ ಫ್ರೆಶ್ ಬಿರಿಯಾನಿ ಲೀಫ್ ಆ್ಯಂಡ್ ಅಗೇನ್ ಸ್ಪೈಸಸ್ ಆ್ಯಂಡ್ ಇಲ್ಲಿ ಜಾಸ್ತಿ ಟೊಮ್ಯಾಟೊ. ಈಗ 3 ಸ್ಪೂನ್ ಆಯಿಲ್, ಈಗ ಆಯಿಲ್ಗೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದ ಸ್ಪೈಸಸ್, ಚಕ್ಕೆ, ಲವಂಗ, ಏಲಕ್ಕಿ, ಬಿರಿಯಾನಿ ಎಲೆ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಸ್ವಲ್ಪ ಮಾತ್ರ ಈರುಳ್ಳಿ ಹಾಕ್ಕೊಳ್ಳೋಣ. ಗಾಯ್ಸ್, ಇದನ್ನೆಲ್ಲ ನಾನು ಮಾಡ್ತಿಲ್ಲ, ಇವಳೇ. ಆನಿಯನ್ ಚೆನ್ನಾಗಿ ಫ್ರೈ ಆದಮೇಲೆ ಗೋಲ್ಡನ್ ಬ್ರೌನ್ ಆಗಬೇಕು. ಆವಾಗ 2 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ. ಆವಾಗ ಫ್ಲೇವರ್ ಆಯಿಲಲ್ಲಿ ಬಿಡುತ್ತೆ. ಈಗ ನೀರು ಹಾಕ್ಕೊಳ್ಳೋಣ. ಇಲ್ಲಿ ನಾವು ಬಾಸ್ಮತಿ ರೈಸ್ ಯೂಸ್ ಮಾಡ್ತಿರೋದ್ರಿಂದ ನಾವು ಎಷ್ಟು ನೀರನ್ನ ಹಾಕ್ಕೊತಾ ಇದ್ದೀವಿ. ನೀವು ಯಾವ ಅಕ್ಕಿನ ಯೂಸ್ ಮಾಡ್ತಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗಿ ನೀವು ನೀರನ್ನ ಹಾಕ್ಕೊಳ್ಳಿ. ಆ್ಯಂಡ್ ನೀರು ಹಾಕ್ಕೊಂಡ್ಮೇಲೆ ಗೊತ್ತಲ್ವ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ಫ್ಲೇವರಿಗೋಸ್ಕರ. ಈಗ ನಿಂಬೆಹಣ್ಣ ರಸ ಹಿಂಡ್ಕೊಳ್ಳೋಣ. ಒಂದು ಫುಲ್ ನಿಂಬೆಹಣ್ಣ ಹಿಂಡ್ಕೊತಾ ಇದ್ದಾಳೆ. ಆ್ಯಂಡ್ ಆ ನಿಂಬೆಹಣ್ಣು ಸಿಪ್ಪೆನ ಯಾಕೆ ಅದ್ರೊಳಗೆ ಹಾಕೋದು ಅಂತ ನನಗೆ ನಿಜ ಗೊತ್ತಿಲ್ಲ. ಮೇ ಬಿ ಫ್ಲೇವರ್ಗೆ ಅನಿಸುತ್ತೆ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅನಿಸುತ್ತೆ. ಸೊ ಅಲ್ಲಿ ರೈಸ್ ಪ್ರಿಪೇರ್ ಆಗ್ತಾಯಿದೆ. ಇಲ್ಲಿ ಇನ್ನೊಂದು ಕಡೆ ನಾವು ಚಿಕನ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಅರೌಂಡ್ 5 to 6 ಸ್ಪೂನ್ ಆಯಿಲ್ನ ಹಾಕ್ಕೊಳ್ಳಿ. ಇಲ್ಲಿ ರೈಸ್ಗೆ ಪ್ರಿಪೇರ್ ಆಗ್ತಿದೆ, ಇಲ್ಲಿ ಚಿಕನ್ಗೆ. ಆ್ಯಂಡ್ ಇದೆಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್. ಆ್ಯಂಡ್ ಇದು ನಮ್ಮ ಚೆಫ್ ಅನಿಶಾ. ಸೊ ಈಗ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಚಿಕನ್ಗೆ ಪ್ರಿಪೇರ್ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಸ್ಪೈಸಸ್, ಅದು ಫುಲ್ ಚಟಪಟ ಅಂತ ಫ್ರೈ ಆಗಬೇಕು. ಸ್ಪೈಸಸ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಆನಿಯನ್ಸ್ ಹಾಕ್ಕೊಳ್ಳಿ. ಈಗ ಕಂಪ್ಲೀಟ್ ಆನಿಯನ್ ಹಾಕ್ಕೊಳ್ಳಿ, ಅಂದರೆ ಎಷ್ಟು ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ಲ ಅದು ಫುಲ್ ಕಂಪ್ಲೀಟ್ ಆನಿಯನ್ ಹಾಕ್ಕೊಳ್ಳಿ. ಚೆನ್ನಾಗಿ ಆನಿಯನ್ನೆಲ್ಲ ಫುಲ್ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿ ತನಕ ಫ್ರೈ ಮಾಡಿ.
ಈಗ ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಇನ್ನೊಂದು ಕಡೆ ನಾವು ಬಾಸ್ಮತಿ ರೈಸ್ನ ನೆನೆಸಿಟ್ಟಿದ್ದು ನೀರಲ್ಲಿ 1 hour. ಸೊ ಅದನ್ನ ಈಗ ಕುದೀತಿರೋ ನೀರಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಚಿಕನ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಅದು ಹಸಿ ವಾಸನೆ ಹೋಗ್ಬೇಕು, ಅಲ್ಲಿ ತನಕ ಫ್ರೈ ಮಾಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಹೊತ್ತಿಗೆ ತಳ ಹಿಡಿಯುತ್ತೆ. ಸೊ ಅದಾದಮೇಲೆ ಟೊಮೆಟೊಸ್ನೆಲ್ಲ ಆ್ಯಡ್ ಮಾಡಿ ಟೊಮೆಟೊ ಹಾಕಿದ್ಮೇಲೆ ಉಪ್ಪು ಮತ್ತು ಅರಿಶಿನ ಪುಡಿನ ಆ್ಯಡ್ ಮಾಡಿ. ಆ್ಯಂಡ್ ಇಲ್ಲಿ ನಮ್ಮ ಅಕ್ಕ ಫಸ್ಟೇ ಚಿಕನ್ನ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ಲು. ಮ್ಯಾರಿನೇಟ್ ಮಾಡೋಕ್ಕೆ ಖಾರದ ಪುಡಿ, ಉಪ್ಪು, ಅರಿಶಿನದ ಪುಡಿ ಆ್ಯಂಡ್ ಚಿಲ್ಲಿ, ಕೊತ್ತಂಬರಿ ಸೊಪ್ಪು, ಪುದೀನ ಕಟ್ ಮಾಡಿದ್ವಲ್ಲ ಅದು ಸ್ವಲ್ಪ, ಆ್ಯಂಡ್ ಸ್ವಲ್ಪ ಫ್ರೈಡ್ ಆನಿಯನ್, ಮೊಸರು ಇಷ್ಟು ಹಾಕಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿರೋದು 1 hour. ಫ್ಯೂ ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಈ ಥರ ಟೊಮೆಟೊ ಸ್ಮ್ಯಾಶ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಇನ್ನೊಂದು ಕಡೆ ರೈಸ್ ಹಾಫ್ ಆಲ್ರೆಡಿ ಕುಕ್ ಆಗಿದೆ. ಅಲ್ಲಿ ಎಕ್ಸ್ಟ್ರಾ ನೀರು ಕಾಣ್ತಿದೆಯಲ್ಲ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಅಂದರೆ ದಮ್ಗೆ ಈಗ ಪರ್ಫೆಕ್ಟ್ ಆಗಿದೆ. ಇಲ್ಲಿ ಟೊಮೆಟೊ ಸ್ಮ್ಯಾಶ್ ಆಗ್ತಿದ್ದಂಗೆ ಇದಕ್ಕೆ 2 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ಫುಲ್ ಹಾಕಬೇಡಿ, ಕೊತ್ತಂಬರಿ ಮತ್ತು ಪುದೀನ ಕಟ್ ಮಾಡಿದ್ವಲ್ಲ ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಮ್ಯಾರಿನೇಟ್ ಮಾಡಿರೋ ಚಿಕನ್ ಒಂದ್ಸಲ ಕಂಪ್ಲೀಟಾಗಿ ಅದನ್ನ ಮಿಕ್ಸ್ ಮಾಡಿ. ಈಗ ಫ್ರೈ ಮಾಡ್ಕೊಂಡಿರೋ ಪೊಟ್ಯಾಟೋನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಘಮ ಘಮ ಸ್ಮೆಲ್ಲಿಗೆ ಹೊಟ್ಟೆ ಹಸಿ ತಡೆಯೋಕ್ಕಾಗ್ತಿಲ್ಲ. ಬಟ್ ಇವಳು ಕೊಡ್ತಾ ಇಲ್ಲ. ಇವಳೇನಿದ್ದಾಳೆ ನೋಡಿ, ನನಗೆ ಕೊಡ್ತಾ ಇಲ್ಲ. ಇವನು ಪಾಪು ಬಂದಿದ್ದಾನೆ ನೋಡಿ, ಪಾಪು ಬಂದಿದ್ದಾನೆ ನಮ್ಮ ಮನೆಯಲ್ಲಿ. ಪಾಪು ಇಲ್ಲಿ ನೋಡು, ಹಾಯ್ ಹೇಳು ಎಲ್ರಿಗೂ, ಹಾಯ್ ಹೇಳು ಬಂಗಾರಿ. ಕಾಡಿ ಬೇಡಿ ಇಸ್ಕೊಂಬಂದಿರೋದು ಕೊಡ್ತಾನೇ ಇಲ್ಲ ನಮ್ಮ ಅಕ್ಕ. ಹೆಂಗಿದೆ? ಸೂಪರ್ ಆಗಿದೆ.
ಈಗ ಚಿಕನ್ ಕಂಪ್ಲೀಟಾಗಿ ಕುಕ್ ಆದಮೇಲೆ ಅದನ್ನ ಹಾಫ್ ತೆಗೆದಿಟ್ಕೊಳ್ಳಿ ಸೈಡಿಗೆ. ಈಗ ಬಿರಿಯಾನಿ ದಮ್ಗಿಡಬೇಕಲ್ವ, ಅದಕ್ಕೆ ಚಿಕನ್ ಸೈಡಿಗೆ ಎತ್ತಿಟ್ಕೊಳ್ಳಿ ಅಂತ ಹೇಳಿದ್ದು. ಈಗ ಅಡಿಲಿ ಚಿಕನ್ ಆ್ಯಂಡ್ ಮೇಲ್ಗಡೆ ಒಂದು ಲೇಯರ್ ಫುಲ್ ರೈಸ್. ನೀವು ಆ ಅನ್ನದ್ದು ಟೆಕ್ಸ್ಚರ್ ನೋಡ್ತಿರ್ಬೋದು ಹೆಂಗೆ ಉದ್ದುದ್ರಾಗಿದೆ ಅಂತ. ಇವಾಗ ದಮ್ಗಿಟ್ಟಾಗ ಇನ್ನೂ ಕುಕ್ ಆಗುತ್ತೆ. ಈ ರೈಸ್ ಲೇಯರ್ ಮೇಲೆ ಮತ್ತೆ ಚಿಕನ್, ಆ್ಯಂಡ್ ಚಿಕನ್ ಹಾಕಿದ್ಮೇಲೆ ಮತ್ತೆ ರೈಸ್ ಹಾಕಿ ಮೇಲ್ಗಡೆ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಫ್ರೈ ಮಾಡಿದ್ವಲ್ಲ ಆನಿಯನ್, ಆ ರೈಸ್ ಮೇಲೆ ಅದನ್ನ ಗಾರ್ನಿಷ್ ಮಾಡಿ ಆ್ಯಂಡ್ ಲೆಫ್ಟ್ ಓವರ್ ಪುದೀನ ಮತ್ತು ಕೊರಿಯಾಂಡರ್ ಸೊಪ್ಪಿತ್ತಲ್ವ ಅದನ್ನ ಸಹ ಆ್ಯಡ್ ಮಾಡಿ. ಲುಕ್ ಗೈಸ್, ಹೌ ಬ್ಯೂಟಿಫುಲ್ ಇಟ್ಸ್ ಲುಕಿಂಗ್. ಆ್ಯಂಡ್ ಇದಕ್ಕೆ ಟರ್ಮರಿಕ್ ವಾಟರ್ಗೆ ಕಲಸಿ, ಫುಡ್ ಕಲರ್ನ ಯೂಸ್ ಮಾಡಬೇಡಿ. ಸೊ ಟರ್ಮರಿಕ್ಗೆ ವಾಟರ್ಗೆ ಮಿಕ್ಸ್ ಮಾಡಿ ಅದ್ರ ಮೇಲೆ ಲೈಟಾಗಿ ಚೂರು ಎಲ್ಲೆಲ್ಲೋ ಆ ಥರ ಹಾಕಿ, ಓಕೆನಾ. ಅದನ್ನೆಲ್ಲ ಹಾಕಿ 5 to 10 minutes ದಮ್ಗೆ ಇಡಿ. ಆ್ಯಂಡ್ your delicious ಚಿಕನ್ ದಮ್ ಬಿರಿಯಾನಿ ಈಸ್ ರೆಡಿ. ವಾವ್, ಜಸ್ಟ್ ವಾವ್. ಆ ಟೇಸ್ಟ್ಗೆ ಮತ್ತು ಆ ಸ್ಮೆಲ್ ಹೊಟ್ಟೆ ಹಸುವಿಗೆ ನಾನು ಲಾಸ್ಟಲ್ಲಿ ರಿವ್ಯೂ ಹೇಳೋದೇ ಮರ್ತೋದೆ. ಯಾರೂ ವಿಡಿಯೋ ಮಾಡ್ಕೊಳ್ಳೋ ಸ್ಟೇಜಲ್ಲೇ ಇರಲಿಲ್ಲ, ಸೊ ಸಾರಿ. ಬಟ್ ಟೇಸ್ಟ್ ವಾಸ್ ಅಮೇಝಿಂಗ್ ಗೈಸ್, ಅಮೇಝಿಂಗ್. You must try. And thanks for watching. Don't forget to subscribe, like, share and comment. See you in the next video. Tata, bye bye.